ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾಗರಾಜ ಉಪ್ಪಾರ, ದಾವಣಗೆರೆ, ಕರ್ನಾಟಕ. ನಾನು ನನ್ನ ಗೆಳೆಯರು ಪಾಪದಲ್ಲಿ ಮುಳುಗಿ ಗುಂಡಾಗಿರಿ ರೌಡಿಸಂ ಮಾಡುತ್ತಾ ಅಹಂಕಾರದ ಜೀವನ ನಮ್ಮದಾಗಿತ್ತು. ನನ್ನ ಜೊತೆಗಿದ್ದ ಗೆಳೆಯರು 4 ಜನ ಅನೇಕ ಕಾರಣಗಳಿಂದ ರೋಗದಿಂದ ಮರಣ ಹೊಂದಿದರು. ನನ್ನದು 5ನೇ ನಂಬರ್ ಆಗಿತ್ತು. ಆದರೆ ಆ ದೇವರ ಚಿತ್ತಲೋಕದೆಲ್ಲೆಡೆ ನಾನು ಸಾಕ್ಷಿ ನೀಡಲು ಆ ದೇವರೇ ನನ್ನ ಸಾವು ಮರಣ ಮುಂದೂಡಿದರು. ಯಾರೋ ಅಪರಿಚಿತರು ಒಂದು ಹೋಟೆಲ್ನಲ್ಲಿ ಗೋವಾ ರಾಜ್ಯದ ಬಗ್ಗೆ ಮಾತನಾಡುವುದನ್ನು ನಾನು ಕೇಳಿಸಿಕೊಂಡು 1991 ಇಸ್ವಿಯ ವರ್ಷಗಳಲ್ಲಿ ಯಾರಿಗೂ ಹೇಳದೆ ಕೇಳದೆ ಒಬ್ಬನೇ ಗೋವಾದ ಕಡೆಗೆ ಪ್ರಯಾಣ ಮಾಡಿದೆ. ಗೋವಾದಲ್ಲಿ ಸಹ ಕೆಟ್ಟ ಗೆಳೆಯರ ಸಂಗ ಮಾಡಿ ನನ್ನ ಹಳೆಯ ಕೆಟ್ಟ ಚಾಳಿಯನ್ನು ಮುಂದುವರೆಸಿದೆ. ಆ ಸಮಯದಲ್ಲಿ ನನ್ನ ಹೊಟ್ಟೆಯಲ್ಲಿ ಭಯಂಕರವಾದ ಕ್ಯಾನ್ಸರ್ ಗಡ್ಡೆ ಇತ್ತು. ಅದೇ ಚಿಂತೆಯಲ್ಲಿ ಕೆಟ್ಟ ಗೆಳೆಯರ ಸಂಘ ಸೇರಿ ತಪ್ಪು ಮಾಡುವಾಗ ಗೋವಾ ರಾಜ್ಯದ ಪೊಲೀಸರು ನನ್ನನ್ನು ಬಂಧಿಸಿದರು. ಆದರೂ ದೇವರು ನನ್ನನ್ನು ಕೈಬಿಡದೆ ಗೋವಾದ ಒಳ್ಳೆಯ ಹಿಂದೂ ಮುಸ್ಲಿಂ ಕ್ರೈಸ್ತರ ಬಾಂಧವರ ಮುಖಾಂತರ ಜೈಲು, ಕೋರ್ಟು, ಕೇಸ್ ಕಚೇರಿಯಿಂದ ಮುಕ್ತಿ ದೊರಕಿಸಿದರು. ಮತ್ತು ನನಗೆ ಯಾರು ಅವಮಾನ ಮಾಡದೆ, ಘಾಟಿ ಎನ್ನದೆ ಒಳ್ಳೆಯ ಗೌರವದಿಂದ ನನಗೆ ಕೆಲಸ ನೀಡಿ ಒಳ್ಳೆಯ ಮಾರ್ಗದಲ್ಲಿ ನಡೆಯಲು ಕಲಿಸಿ ಕೊಟ್ಟರು. ಮತ್ತು ನನ್ನ ಜೀವನ ಬದಲಾದ ನಂತರ ಅವರಲ್ಲಿ ನಾನು ವಿನಂತಿಸಿದೆ, ನಾನು ವಿಶ್ವದೆಲ್ಲೆಡೆ ಹೋಗಿ ಸಾಕ್ಷಿ ನೀಡಬೇಕು ಅಂತ. ಆದರೆ ದೇವರ ಮಹಿಮೆ ಸರ್ವರು ನನಗೆ 65 ಲಕ್ಷ ರು ಡೊನೇಷನ್ ಪತ್ರ ನೀಡಿದರು. ಮತ್ತು ಗೋವಾ, ಕರ್ನಾಟಕ, ನ್ಯೂ ಡೆಲ್ಲಿ, ಗೋವಾದ ಗಣ್ಯ ವ್ಯಕ್ತಿಗಳು ಸರ್ಕಾರದ ಕಡೆಯಿಂದ ಇಂಟರ್ನ್ಯಾಷನಲ್ ಸಿನಿಮಾದ ಮುಖಾಂತರ ನನ್ನ ಜೀವನದ ಸಾಕ್ಷಿ ನೀಡಲು ದೇವರು ನನಗೆ ಪರವಾನಗಿ, ಕಾಗದ ಪತ್ರಗಳು, ಹಣದ ಸಹಾಯ ನೀಡಿಸಿದರು. ದೇಶ ವಿದೇಶಗಳಲ್ಲಿ ಸೋಷಿಯಲ್ ಮೀಡಿಯಾ, ಟಿವಿ ಚಾನೆಲ್ಗಳು, ಇನ್ನೂ ಅನೇಕ ಜಾಲತಾಣಗಳಲ್ಲಿ ಸುದ್ದಿ ಹಬ್ಬ ತೊಡಗಿತು. ಹೀರೋ ಇದ್ದ ನನ್ನನ್ನು ಇಂಟರ್ನ್ಯಾಷನಲ್ ಹೀರೋ ಮಾಡಿದ್ದು ಗೋವಾದ ಜನರು. ಆದರೆ ನಮ್ಮ ಕರ್ನಾಟಕದಿಂದ ಬಂದು ಕೆಲವು ದುಷ್ಟರು ಗೋವಾದಲ್ಲಿ ವಾಸ ಮಾಡುತ್ತಾರೆ. ಕೆಲವರು ನನ್ನ ಮೇಲೆ ಊರ್ಕೊಂಡು ಕರ್ನಾಟಕದಿಂದ ಬಂದು ಗೋವಾದಲ್ಲಿ ಇಷ್ಟೊಂದು ಮುಂದೆ ಆಗ್ತಾ ಇದ್ದಾನಲ್ಲ ಅಂತ ನನಗೆ ಧಮ್ಕಿ, ಜೀವ ಬೆದರಿಕೆ ನೀಡಿ ನನ್ನ ನಿತ್ಯ ಸತ್ಯ ಜೀವನದ ಬೆಳಕು ಸಿನಿಮಾವನ್ನು ಬಂದ್ ಮಾಡಿಸಲು ಕೆಲವರು ದೇವರ ವಿರೋಧಿಗಳು ದೌರ್ಜನ್ಯದಿಂದ ಗುಂಡಾಗಿರಿ ಮಾಡಿ 76ನೇ ಸಿನಿಮಾ ಶೋ ಕುಕ್ಕಳ್ಳಿ ಸರ್ಕಾರದ ಮುನ್ಸಿಪಾಲ್ ಹಾಲಲ್ಲಿ ಮತ್ತು ಮಡಂಗಾವ್ ಸಿನಿಮಾ ಥಿಯೇಟರಲ್ಲಿ ಸಿನಿಮಾ ನಡೆಯುವಾಗ ಶೋ ಬಂದು ಮಾಡಿಸಲು ಪ್ರಯತ್ನಿಸಿದರು. ಆದರೆ ನನ್ನನ್ನು ಆರಿಸಿಕೊಂಡು ಕರೆದಾತ ನಿತ್ಯ ಸತ್ಯ ಜೀವಂತ ಯೇಸು ಕ್ರಿಸ್ತರು ನನ್ನ ಜೊತೆ ಇರುವಾಗ ಇಂಥ 3rd ಕ್ಲಾಸ್ ಗುಂಡಗಳಿಗೆ ಹೆದರದೆ ಬಗ್ಗದೆ ಅಂದು ಹೋರಾಟ ಮಾಡಿ ಅವರ ಮೇಲೆ FIR ಮಾಡಿಸಿ ಮತ್ತೆ ಅವರ ಹೆದರಿಗಡೇನೆ 18 ಶೋ ತೋರಿಸಿ ಲಕ್ಷಗಟ್ಟಲೆ ಜನರಿಗೆ ನನ್ನ ಸಾಕ್ಷಿ ತೋರಿಸಿದ್ದೇನೆ. ಈಗ ವಿಶ್ವದೆಲ್ಲೆಡೆ ನಾನಾ ಥರದ ಭಾಷೆಗಳಲ್ಲಿ ನಿತ್ಯ ಸತ್ಯ ಸಾಕ್ಷಿ ನೀಡಲು ದೇವರು ಶಕ್ತರಾಗಿದ್ದಾರೆ. ಆದ ಕಾರಣ ಗೋವಾದಲ್ಲಿ ವಾಸ ಮಾಡುತ್ತಿರುವ ಎಲ್ಲ ಮೈಗ್ರೆಂಟ್ ಜನರಿಗೆ ಮತ್ತು ನನ್ನ ಗೋವಾ ಕನ್ನಡಿಗರಿಗೆ ಒಂದು ಮಾತು: ನಾವು ಗೋವಾದಲ್ಲಿ ದುಡಿಯಲು ಬಂದಿದ್ದೇವೆ. ಆದಷ್ಟು ಪ್ರಯತ್ನಿಸಿ. ಮದ್ಯಪಾನ, ಧೂಮಪಾನ, ಓಸಿ ಮಟ್ಕಾ, ಕ್ಯಾಸಿನೋ, ಬೇರೆಯವರ ಹುಡುಗಿ ಹೆಂಗಸರ ಸಹವಾಸ, ಇನ್ನೂ ನಾನಾ ಥರ ಕೆಟ್ಟ ದುಶ್ಚಟಗಳಿಂದ ದೂರ ಇರಲು ಪ್ರಯತ್ನಿಸೋಣ. ನಮ್ಮ ಗುರು ಹಿರಿಯರನ್ನು ನಮ್ಮ ಬಂಧು ಮಿತ್ರರೊಡನೆ ಸಂತೋಷದಿಂದ ಶುದ್ಧತೆಯಿಂದ ಇರಲು ಪ್ರಯತ್ನಿಸೋಣ. ಮತ್ತು ನಾವು ಗೋವಾದ ಜನರಿಗೆ ಮೋಸ ಮಾಡದೆ ಗೌರವ ನೀಡುತ್ತಾ ಯಾತ್ರಿಗಳ ಪ್ರವೇಶ, ಇದು ಶುದ್ಧತೆಯನ್ನು ಕಾಪಾಡಿಕೊಳ್ಳೋಣ. ನಾವು ಎಲ್ಲರೂ ಮನುಷ್ಯರು. ಮಾತಲ್ಲಿ, ಕೆಲಸದಲ್ಲಿ ಸಣ್ಣ ಪುಟ್ಟ ತಪ್ಪುಗಳು ನಡೆಯುವುದು ಸಹಜ. ಕ್ಷಮಿಸಿ, ಪ್ರೀತಿಸಿ, ಒಂದಾಗಿ ಬಾಳೋಣ. ನಮ್ಮಲ್ಲಿ ಶುದ್ಧತೆ, ಪ್ರೀತಿ ಇದ್ದರೆ ವಿಶ್ವವನ್ನೇ ಗೆಲ್ಲಲು ಸಾಧ್ಯ. ಮತ್ತು ಗೋವಾದಲ್ಲಿ ವಾಸ ಮಾಡುವ ಮೈಗ್ರೇನ್ ಜನತೆಗೆ, ನಮ್ಮ ಗೋವಾ ಕನ್ನಡಿಗರಿಗೆ ನನ್ನ ಕಡೆಯಿಂದ ತಲಾ ಒಬ್ಬರಿಗೆ 1 ಲಕ್ಷ, 10 ಜನಕ್ಕೆ 10 ಲಕ್ಷ ಪ್ರೀತಿಯಿಂದ ಸನ್ಮಾನದಿಂದ ಬಹುಮಾನ ನೀಡಲು ಬಯಸಿದ್ದೇನೆ. ಕಾರಣ ಇಷ್ಟೇ: ಗೋವಾದಲ್ಲಿ ನನ್ನ ಜೀವನದಲ್ಲಿ ನಡೆದಂಥ ಸತ್ಯ ಘಟನೆ ನಿಮ್ಮಲ್ಲಿ ಯಾರಾದರ ಜೀವನದಲ್ಲಿ ನಡೆದಿದ್ದೇ ಆದರೆ ಸಾಕ್ಷಿ ಕಾಗದ ಪತ್ರದ ಸಮೇತ ಬಂದು ಬಹುಮಾನ ನಿಮ್ಮದಾಗಿಸಿಕೊಳ್ಳಿ. ಜೈ ಕರ್ನಾಟಕ, ಐ ಲವ್ ಯು ಗೋವಾ. ಜೈ ಹಿಂದ್, ವಂದೇ ಮಾತರಂ. ಸರ್ವರಿಗೂ ಶುಭವಾಗಲಿ. ಧನ್ಯವಾದಗಳು.